ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕಥೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕಥೆಯ ಹೆಸರು ಅನಿರೀಕ್ಷಿತ ವಿವಾಹ, ಪಾರ್ಟ್ 10. ಅದೊಂದು ದಿನ ಅಂಜಲಿಯ ಗೆಳೆಯನಾದ ರಾಕೇಶನ ಹುಟ್ಟಿದ ಹಬ್ಬ ಇತ್ತು. ಆ ದಿನ ಸಂಜೆ ಅತ್ತೆ ಮಾವನಿಗೆ ಹೇಳಿ, ನಾನು ಒಂದು ಪಾರ್ಟಿಗೆ ಹೋಗುತ್ತಿದ್ದೇನೆ, ಬರುವಾಗ ಸ್ವಲ್ಪ ಲೇಟ್ ಆಗುತ್ತೆ ಅತ್ತೆ. ಅವರು ಸರಿ ಎಂದು ಒಪ್ಪಿಗೆ ನೀಡಿದಾಗ ಪಾರ್ಟಿಗೆ ಹೋಗಿದ್ದಳು. ವಿಕಾಸ್ಗೆ ಕೋಪ ಬಂದಿತ್ತು. ಅವನಿಗೆ ಕಾಂಚನ ಹೇಳಿದ್ದರು ರಾಕೇಶನ ಹುಟ್ಟುಹಬ್ಬದ ಪಾರ್ಟಿಗೆ ಹೋಗಿರುವಳು ಎಂದು. ಅವನಿಗೆ ಈ ವಿಷಯ ಕೇಳಿ ಎಲ್ಲಿಲ್ಲದ ಕೋಪ ಕುದಿಯುತ್ತಿತ್ತು. ಅಂಜಲಿ ಮನೆಗೆ ಬಂದಾಗ ರಾತ್ರಿ 10 ಗಂಟೆ ಆಗಿತ್ತು. ಅವನಿಗೆ ಆಗಿದ್ದ ಕೋಪವನ್ನು ಗಮನಿಸದೆ ತನ್ನ ಪಾಡಿಗೆ ತಾನು ಬಟ್ಟೆ ಬದಲಿಸಿ ಮಲಗಿದಳು. ಈ ಘಟನೆ ನಡೆದು 1-2 ದಿನಗಳಾಗಿತ್ತೇನೋ. ವಿಕಾಸ್ ಅಂದು ಸಂಜೆ ಮನೆಗೆ ಬೇಗ ಬಂದಿದ್ದ. ಅಂಜಲಿ ತನ್ನ ಪಾಡಿಗೆ ಓದುತ್ತಾ ಕುಳಿತಿದ್ದಳು. ಅವನು ಎಲ್ಲೋ ಹೋಗಲು ಸಿದ್ಧವಾಗುತ್ತಿದ್ದಂತೆ ರೆಡಿಯಾಗಿ ಅಂಜಲಿ ರೆಡಿಯಾಗು ಎಂದನು. ಅವಳು ತನಗಲ್ಲ ಹೇಳಿದ್ದು ಎಂಬಂತೆ ಸುಮ್ಮನೆ ಕುಳಿತಳು. ಮತ್ತೊಂದು ಸಾರಿ, ಅಂಜಲಿ ಸಿದ್ಧವಾಗು, ನಾವು ಒಂದು ಪಾರ್ಟಿಗೆ ಹೋಗುವುದಿದೆ, ಅದಕ್ಕೆ ಆಫೀಸಿನಿಂದ ಬೇಗ ಬಂದಿರುವೆ. ನಾನು ಎಲ್ಲಿಗೂ ಬರುವುದಿಲ್ಲವೆಂದಳು. ಅದೇನು, ನಾನು ಕರೆದಾಗ ಬರಲಾರೆ ಎನ್ನುವೆ? ಈ ದಿನ ನನ್ನ ಗೆಳೆಯನ ಹುಟ್ಟುಹಬ್ಬವಿದೆ. ಅವನು ನಿನ್ನನ್ನು ಕರೆದುಕೊಂಡು ನಾವು ಜೊತೆಯಾಗಿ ಬರಲು ಹೇಳಿರುವನು. ನನಗೆ ಅದೆಲ್ಲ ಗೊತ್ತಿಲ್ಲ. ಹಾಗೂ ನಮ್ಮ ಕರಾರಿನಲ್ಲಿ ನಾನು ನಿಮ್ಮೊಂದಿಗೆ ಅಲ್ಲಿ ಇಲ್ಲಿ ಬರಬೇಕು ಎಂದು ಹೇಳಿಲ್ಲ. ಕೇವಲ ತಂದೆ ತಾಯಿಯ ಮುಂದೆ ನಾವು ದಂಪತಿಗಳಾಗಿ ಇರೋಣ, ಬರೀ ತೋರ್ಪಡಿಸುವಿಕೆಗೆ ಇರುತ್ತೇವೆ ಅಷ್ಟೇ ಅಂತ ನೀವೇ ಹೇಳಿದ್ದೀರಾ. ಇದೇ ತಿಂಗಳು ನನ್ನ ಪರೀಕ್ಷೆಗಳು ಮುಗಿದ ಮೇಲೆ ನಾನು ಯಾರೋ ನೀವ್ಯಾರೋ, ನಾನು ನಿಮ್ಮೊಂದಿಗೆ ಎಲ್ಲಿಗೂ ಬರುವುದಿಲ್ಲ. ಇಂಥ ವಿಷಯಗಳನ್ನೆಲ್ಲ ಕರಾರಿನಲ್ಲಿ ಹೇಳಲು ಆಗುವುದಿಲ್ಲ. ಸಮಾಜದ ಮುಂದೆ ನಾವಿಬ್ಬರು ಗಂಡ ಹೆಂಡತಿ ಎಂದು ಆವತ್ತೇ ಹೇಳಿರುವೆ ತಾನೆ. ಮತ್ತೊಮ್ಮೆ ಯಾಕೆ ಆ ಕರಾರಿನ ವಿಷಯ? ಓಹೋ, ಈಗ ನನ್ನ ಅವಶ್ಯಕತೆ ಇದೆಯೋ ತಮಗೆ ಅವಶ್ಯಕತೆ ಬಂದಾಗ ಮಾತ್ರ ನನ್ನೊಂದಿಗೆ, ಇಲ್ಲದಿದ್ದರೆ ನನ್ನನ್ನು ಒಬ್ಬ ಪರಕೀಯಳಂತೆ ನೋಡುತ್ತೀರಾ. ನೀವೇನೇ ಹೇಳಿದರೂ ನಾನು ಬರಲಾರೆ. ನನ್ನನ್ನು ಬಲವಂತಪಡಿಸಬೇಡಿ. ಪರೀಕ್ಷೆಯ ತಯಾರಿ ಮಾಡುತ್ತಿದ್ದೇನೆ ಎಂದು ಎದ್ದು ಬಾಲ್ಕನಿಗೆ ಹೋದಳು. ವಿಕಾಸ್ ಕೋಪದಿಂದ ಅವಳ ಹಿಂದೆಯೇ ಹೋಗಿ ಅವಳನ್ನು ತನ್ನೆಡೆಗೆ ಎಳೆದುಕೊಂಡನು. ಅವನ ಬಿಸಿ ಉಸಿರು ತಾಗಿದಾಗ ಅವಳಿಗೆ ನಿಂತಲ್ಲಿ ಬೆವರಲು ಶುರುವಾಯಿತು. ನೀನು ಯಾರದೋ ಹುಟ್ಟುಹಬ್ಬಕ್ಕೆ 10 ಗಂಟೆ ರಾತ್ರಿವರೆಗೆ ಹೋಗಿ ಬರಲು ಆಗುತ್ತೆ. ನಾನು ತಾಳಿ ಕಟ್ಟಿದ ಗಂಡ, ನನ್ನೊಂದಿಗೆ ಬರಲು ನಿನಗೆ ಹೆದರಿಕೆಯಾ? ನಿಮ್ಮೊಂದಿಗೆ ಬರಲು ಮತ್ತು ಇಲ್ಲಿ ಇರಲು ಹೆದರಿಕೆ ಇದ್ದಿದ್ದರೆ ಇಷ್ಟು ದಿನ ನಿಮ್ಮೊಂದಿಗೆ ಒಂದೇ ರೂಮಿನಲ್ಲಿ ಇರುತ್ತಿರಲಿಲ್ಲ. ಅದೆಂತಹ ಮಾತು ಎಂದು ಆಡುತ್ತೀರಾ ನೀವು? ಅವಳಿಗೆ ರಕ್ತ ಕುದಿಯಲಾರಂಭಿಸಿತು. ಮೌನವಾಗಿ ಏನೋ ಯೋಚಿಸುತ್ತಿದ್ದಳು. ಅಂಜಲಿ, ನಿನಗೇ ಹೇಳುತ್ತಿರುವುದು, ಬೇಗ ರೆಡಿಯಾಗು. ನಾನು ನನ್ನ ಉತ್ತರ ಹೇಳಿ ಆಯಿತು. ನೀವು ಹೀಗೆ ಕಾಡುತ್ತಿದ್ದರೆ ಮುಂದಿನ ತಿಂಗಳು ಮನೆ ಬಿಟ್ಟು ಹೋಗಬೇಕೆಂದಿದ್ದೆ, ಆದರೆ ನಾಳೆಯೇ ಹೋಗುವೆ, ಸಿಟ್ಟಿನಿಂದ ಅವನನ್ನೇ ನೋಡುತ್ತಾ ಹೇಳಿದಳು. ಓಹೋ ಎಂದಾತನ ಮಾತಿನಲ್ಲಿ ವ್ಯಂಗ್ಯ ತುಂಬಿ ತುಳುಕುತ್ತಿತ್ತು. ನಿನಗೆ ಆ ರಾಕೇಶನೊಂದಿಗೆ ಮಧುರ ಸಂಬಂಧವಿರಬೇಕು. ಅವನೊಂದಿಗೆ ಎಷ್ಟು ಸಮಯ ಬೇಕಾದರೂ ನಗುತ್ತಾ ಕಾಲಹರಣ ಮಾಡುತ್ತೀಯ. ಒಬ್ಬರಿಗೊಬ್ಬರು ಕೈ ಹಿಡಿದುಕೊಂಡು ಯಾವ ಮಾಲ್ನಲ್ಲೂ ಹೋಗುವಿರ. ಒಬ್ಬ ವಿವಾಹಿತೆ ಹೆಣ್ಣು ಎಂದು ಯೋಚಿಸದೆ ಅವನೊಂದಿಗೆ ಕಾಲಹರಣ ಮಾಡುವೆ. ಅದಕ್ಕೆ ತಾನೇ ನಮ್ಮ ಮನೆಯಿಂದ ಆಚೆ ಹೋಗಲು ಚಡಪಡಿಸುತ್ತಿರುವುದು ನೀನು. ಅಂಜಲಿಯ ಕೋಪ ನೆತ್ತಿಗೇರಿತು. ಹೌದು, ನನಗೂ ರಾಕೇಶ್ನಿಗೂ ಸಂಬಂಧವಿದೆ. ನಾನು ಈಗಲೇ ಹೋಗುವೆ ಮನೆ ಬಿಟ್ಟು ಎಂದು ರೂಮ್ ಒಳಗೆ ಬಂದು ತನ್ನ ಬ್ಯಾಗಿನಲ್ಲಿ ತನ್ನ ಬಟ್ಟೆ ಬರೆ ಎತ್ತಿಕೊಂಡು ರೂಮಿನ ಬಾಗಿಲು ದಾಟುತ್ತಿದ್ದಳು. ಅಷ್ಟರಲ್ಲಿ ವಿಕಾಸ್ ಅವಳನ್ನು ತಡೆದು, ಈಗ ನೀನು ಹೋದರೆ ಮತ್ತೆ ಈ ಮನೆಗೆ ಬರುವ ಹಾಗಿಲ್ಲ. ಎಚ್ಚರ ವಹಿಸಿಕೊಂಡು ನಿರ್ಧಾರ ತೆಗೆದುಕೋ. ನನಗೇನು ನಿಮ್ಮ ಬಳಿ ವಾಪಸ್ ಬರಲು ಹುಚ್ಚು ಹಿಡಿದಿದೆ ಎಂದುಕೊಂಡಿರಾ? ಗೊತ್ತಿದೆ, ಹೋಗು. ನಿನ್ನ ಸೊಕ್ಕು ಆ ನಿನ್ನ ಪ್ರಿಯಕರ ಕೈಬೀಸಿ ಕರೆಯುತ್ತಿರಬೇಕು. ನಾಲಿಗೆ ಇದೆ ಎಂದು ಏನೇನೋ ಮಾತನಾಡಬೇಡಿ. ಇನ್ನು ಯಾವತ್ತೂ ಈ ಜನ್ಮದಲ್ಲಿ ನಿಮ್ಮ ಮುಖ ನೋಡುವುದಿಲ್ಲ. ನಿಮ್ಮಲ್ಲಿ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ ಎಂದವಳೆ ಅಳುತ್ತಾ ಮಹಡಿಯ ಮೆಟ್ಟಿಲು ಇಳಿದಳು. ಅವಳು ಕೋಪದಿಂದ ಮೆಟ್ಟಿಲು ಇಳಿದು ಬರುವುದನ್ನು ನೋಡಿ ಕಾಂಚನರವರು ಗಾಬರಿಯಿಂದ, ಏನಾಯಿತು ಅಂಜಲಿ, ಯಾಕೆ ಅಳುತ್ತಿರುವೆ?
ಅಮ್ಮ, ನನ್ನ ಏನೂ ಕೇಳಬೇಡಿ, ಎಲ್ಲ ನಿಮ್ಮ ಮಗನನ್ನು ಕೇಳಿ. ನಾನು ಇನ್ನೆಂದಿಗೂ ಈ ಮನೆಗೆ ವಾಪಸ್ ಬರುವುದಿಲ್ಲ. ನಿಮ್ಮ ಮಗ ನನ್ನನ್ನು ಒಂದು ದಿನವೂ ಹೆಂಡತಿ ಎಂದು ಪರಿಗಣಿಸಿಲ್ಲ. ಇನ್ನು ಯಾವ ಸಂತೋಷಕ್ಕಾಗಿ ನಾನು ಇಲ್ಲಿರಬೇಕು? ಇಷ್ಟು ದಿನ ನಾನು ನಿಮ್ಮ ಮನೆಯಲ್ಲಿದ್ದಾಗ ಏನಾದರೂ ತೊಂದರೆ ಕೊಟ್ಟಿದ್ದರೆ ಕ್ಷಮಿಸಿ. ಪಪ್ಪನ ಬಳಿ ಕೂಡ ಹೇಳಿ ಎಂದವಳೇ ಕಣ್ಣೀರು ಸುರಿಸುತ್ತಾ ಹೊಸ್ತಿಲು ದಾಟಿ ಕಾರ್ ಸ್ಟಾರ್ಟ್ ಮಾಡಿದಳು. ಇತ್ತ ಕಡೆ ಅಂಜಲಿಯ ತಂದೆ ತಾಯಿಯವರು ಮನೆಯ ಮುಂದಿನ ಕೈತೋಟದಲ್ಲಿ ಕುಳಿತಿದ್ದರು. ಮಗಳ ಕಾರು ಗೇಟ್ ಮುಂದೆ ನಿಂತಾಗ ಎದ್ದು ನೋಡಿದರು. ಈ ಹೊತ್ತಿನಲ್ಲಿ ಏಕೆ ಬಂದಳು ಅಂಜಲಿ ಎಂಬ ಸೋಜಿಗ ಮನದಲ್ಲಿ ದಂಪತಿಗಳಿಗೆ. ಕಾರನ್ನು ಒಳ ಹಾಕಿದವಳೆ ತನ್ನ ಸೂಟ್ ಕೇಸ್ ಎಳೆದುಕೊಂಡು ಒಳ ಹೊರಟಿದ್ದಳು. ಅಂಜಲಿ ಎಂದು ಕೂಗುತ್ತಾ ದಂಪತಿಗಳು ಅವಳ ಹಿಂದೆಯೇ ನಡೆದರು. ಅವರು ಕರೆಯುತ್ತಿದ್ದುದನ್ನು ಸಹ ಕೇಳದೆ ಮುಂದಕ್ಕೆ ನಡೆಯುತ್ತಿದ್ದಳು. ಅವಳ ಪಪ್ಪ ಮುಂದುವರೆದು ಅವಳನ್ನು ತಡೆದು ನಿಲ್ಲಿಸಿ ತುಸು ಗಂಭೀರವಾಗಿ ಕೇಳಿದಾಗ, ಪಪ್ಪ, ಈಗ ಸದ್ಯಕ್ಕೆ ನಾನು ಏನೂ ಹೇಳುವ ಸ್ಥಿತಿಯಲ್ಲಿ ಇಲ್ಲ. ನಾಳೆ ಬೇಕಾದರೆ ಹೇಳುವೆ. ಆದರೆ ಒಂದು ಮಾತು, ನನ್ನ ಇನ್ನೆಂದಿಗೂ ನಿಮ್ಮ ಅಳಿಯನ ಮನೆಗೆ ಹೋಗು ಎನ್ನಬೇಡಿ. ನಾನಂತೂ ಹೋಗಲಾರೆ. ನನ್ನನ್ನು ದಯವಿಟ್ಟು ಬಲವಂತ ಮಾಡಬೇಡಿ ಪಪ್ಪ. ಇಲ್ಲಿಯವರೆಗೆ ನೀವು ಹೇಳಿದಂತೆ ಕೇಳಿದ್ದೇನೆ. ಈಗ ಅತ್ತೆ ಮನೆ ಎಂದು ನೀವು ಯಾವುದೇ ಕಾರಣಕ್ಕೂ ನನಗೆ ಜ್ಞಾಪಿಸಬಾರದು. ಅಷ್ಟಕ್ಕೂ ನಡೆದ ಘಟನೆಗಳು ಏನೆಂದು ತಿಳಿಯಲು ನಿಮ್ಮ ಸ್ನೇಹಿತ ಅಂದರೆ ನನ್ನ ಮಾವನವರಿಗೆ ಕರೆ ಮಾಡಿ ಕೇಳಿ. ನಾನೀಗ ಏನನ್ನೂ ಹೇಳಲಾರೆ ಎಂದು ಹೇಳುತ್ತಾ ಅವಳ ರೂಮಿಗೆ ಹೋದಳು. ಗಂಡ ಹೆಂಡತಿ ಮುಖ ನೋಡಿಕೊಂಡು, ಮಧುರ, ಏನು ವಿಷಯವಿರಬಹುದು ಎಂದು ಹೀಗೆ ಮಾತನಾಡದೆ ಮಗಳು ಹೀಗೇಕೆ ವರ್ತಿಸಿದಳು ಎನ್ನುವಾಗ, ನನಗಾದರೂ ಏನು ಗೊತ್ತು? ನಿಮ್ಮ ಮಗಳು ವಿಕಾಸನ ಬಗ್ಗೆ ಒಂದು ಮಾತೂ ಆಡುವುದಿಲ್ಲ. ನಾನು ಕಾಂಚನರವರಿಗೆ ಫೋನ್ ಮಾಡಿ ಕೇಳುವುದು ಒಳ್ಳೆಯದು ಎಂದರು. ಸರಿ, ಹಾಗೆ ಮಾಡೋಣ ಎಂದುಕೊಂಡು ಒಳನಡೆದರು. ಕಾಂಚನರವರಿಗೆ ಫೋನ್ ಮಾಡಿದಾಗ, ಮಧುರ, ದಯವಿಟ್ಟು ಕ್ಷಮಿಸು. ನಿನ್ನ ಮಗಳನ್ನು ನನ್ನ ಮಗ ಏನೋ ಹೇಳಿದ್ದಾನೆ. ಆ ವಿಷಯ ಏನೆಂದು ನನಗೂ ಸರಿಯಾಗಿ ತಿಳಿಯದು. ಇಬ್ಬರ ನಡುವೆ ಪರಸ್ಪರ ಸಣ್ಣ ಹೊಂದಾಣಿಕೆಯ ದೋಷ ಅಷ್ಟೇ. ಸ್ವಲ್ಪ ದಿನ ಕಳೆಯಲಿ. ಅವನಾಗಿಯೇ ಸುಧಾರಿಸಿದರೆ ಸರಿ. ಇಲ್ಲದಿದ್ದರೆ ನಾವೆಲ್ಲ ಮಾತನಾಡಿ ಸರಿ ಹೋಗುವುದಾ ನೋಡೋಣ. ಇಲ್ಲದಿದ್ದರೆ ಅಂಜಲಿಗೆ ಬೇರೆ ಮದುವೆ ಮಾಡೋಣ. ದಯವಿಟ್ಟು ಸ್ವಲ್ಪ ಕಾಲಾವಕಾಶ ಬೇಕು ಮಧುರ. ಏನು ಕೋಪ ತಿಳಿದುಕೊಳ್ಳಬೇಡಿ. ನಾವಿಬ್ಬರೂ ರವಿವಾರ ನಿಮ್ಮ ಮನೆಗೆ ಬಂದು ಮಾತನಾಡುತ್ತೇವೆ ಎಂದು ಫೋನ್ ಇಟ್ಟರು. ಮಾರನೇ ದಿನ ವಿಕಾಸ್ ಕೆಲಸಕ್ಕೆ ಹೋಗದೆ ಮನೆಯಲ್ಲಿಯೇ ಕುಳಿತಿದ್ದ. ಅವನನ್ನು ನೋಡಿದ ತಂದೆ ತಾಯಿಗೆ ತುಂಬ ಬೇಸರವೆನಿಸಿತು. ಅಂಜಲಿ ಮನೆಯಲ್ಲಿದ್ದಾಗ ತುಂಬ ಖುಷಿಯಾಗಿರುತ್ತಿದ್ದ ವಿಕಾಸ್ ಈಗ ಯಾವುದಕ್ಕೂ ಮನಸ್ಸಿಲ್ಲದೆ ಬೇಸರದಿಂದ ಕುಳಿತಿರುವುದನ್ನು ಕಂಡಾಗ ಕರುಳು ಚುರುಕೆಂದಿತು. ಸಣ್ಣ ವಿಷಯಕ್ಕೆ ಅವಳೊಂದಿಗೆ ಜಗಳವಾಡಿ ಈಗ ಹೀಗೆ ಕುಳಿತು ಏನು ಪ್ರಯೋಜನ ಎಂದುಕೊಂಡರು. ರಘುಪತಿ ಮತ್ತು ಕಾಂಚನರವರು ಅಂಜಲಿಯ ಮನೆಗೆ ಬಂದು ವಿವರವಾಗಿ ಮಾತನಾಡಿ ಹೋದರು. ಮಗ ಮಾಡಿದ ಕೆಲಸ ಮನ್ನಿಸಲು ಯೋಗ್ಯವಿಲ್ಲ, ಆದರೂ ಕ್ಷಮಿಸಿ ಎಂದು ಕೇಳಲು ಬಂದಿದ್ದೇವೆ. ಇಬ್ಬರಿಗೂ ಸಣ್ಣ ವಯಸ್ಸು, ಆದ್ದರಿಂದ ಹೀಗೆಲ್ಲ ಜಗಳವಾಡಿಕೊಂಡಿದ್ದಾರೆ. ಇದನ್ನೇ ದೊಡ್ಡದು ಮಾಡೋದು ಬೇಡ. ಆದಷ್ಟು ನಾವು ಇದನ್ನು ಸರಿಪಡಿಸಲು ನೋಡೋಣ ಎಂದರು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.